ಮಾತನಾಡುತ್ತಿ ಅವೋ ಜನಾರ್ದನ ಭೀಮಸೇನ ಉಳ್ಳಪಲ್ಲಿ ಶಿವರಾಮಯ್ಯವರು ಕೃಷ್ಣನ ಪಾತ್ರ ಹೌದು ನಿನ್ನಂತೆ ಪೂರ್ಣ ಅರಸರಲ್ಲ ಕಳ್ಳ ಕಿತ್ತು ಆ ಬುದ್ಧಿ ಸೂರ್ಯರಾದ ಕೌರವನ ಸಮುದ್ರ ಕಲಿಕೆ ಒಂದು ಕೆಳಗಿದ್ದಲ್ಲ ಸಿಂಧು ದೇಶಾಧಿಪತಿ ನಮ್ಮ ಸೈನ್ಯವನ ಪರಶಿವನಿಂದ ಒಂದು ದಿನ ರುದ್ರನ ಬರೆದು ನಮ್ಮನ್ನು ಜಯಿಸಿದನು ಚಾಣಕ್ಯದಲ್ಲಿ ನಿನಗಿಂತ ಸೂರ್ಯನ ಯಾರಿರುವ ನಾರಾಯಣ ನೀ ದಾವಣಿಗೆ ಗಣನೆ ಇಲ್ಲದೆ ಹೆಚ್ಚಿಕೊಳ್ಳಕ್ಕಿಂತ ಬರೆಯದಕ್ಕೆ ಮಾತ್ರ ಇಕ್ಕನ ಚಲೋ ತಿಂಡಿ ಮಾಟ ಕೊಲ್ಲಕ್ಕಿಂತ ಹಡವಿಯಲ್ಲಿ ಕಣ್ಣ ಮಾಂಸಗಳು ತಿನ್ನುವ ನಿನ್ನ ಎಂದಿದ್ದಾದಿ ವಿಳಂಬಿಯನ್ನು ಮಾಡಿಕೊಂಡವನಿಗೆ ಈ ಪುಂಡರೀಕಾಕ್ಷ ಲೀಲೆಯನ್ನು ಕಂಡುಬಹುದೇ ರಾಜ್ಯ ಭಂಡಾರವನ್ನು ಕಳೆದುಕೊಂಡು ಭೂಮಂಡಲವನ್ನು ತಿರುಗಿ ಉಂಡಾಡವನಿಗೆ ನಾನು ಅಂದುಕೊಂಡು ಪ್ರಕಾಶಿಸುವುದು ಸಾಕು ಬಿಡು ವಾಯುತನಯ ವಿವೇಕವಿಲ್ಲದೆ ಮಾತಾಡಿದರು ಈ ಕ್ಷಣಯ ನಿನ್ನಂತೆ ಕರಡಿಯ ಮಗಳನ್ನು ಮದುವೆ ಮಾಡಿಕೊಂಡಿರೋರು ಯಾರಿವರು ಎಲ್ಲ ಕರಡು ವಾಹನ ಬಂದ ಭೀಮಸೇನನೇ ನಿನ್ನನ್ನು ನೋಡಿದರೆ ಎನ್ನುವುದಿಲ್ಲ ತಿಂಡಿ ಮಾತನೆ ಬಿಡಿ ಬಿಡಿ ನಿನ್ನ ಗಾಂಧನವರು ಬೇಗನೆ ಸುಂದರ ವದನಿಯಾದ ಜಲಂಧರನ ಸತೀರ್ದಂಗೆ ಮನಸೋದು ರತಿ ವಿಲಾಸದಿ ಮಧ್ಯೆ ಪ್ರಮಾಣಿಸಿರುವ ಪರಾಯಿಸ್ತಿರನ ಬೈದ್ರನ ನೀನ ಅಥವಾ ನಾನ ಅದರ ನೀರು ನಿನಗೆ ಏನು ತಿಳಿದೆಯೋ ಓ ಪದ್ಮಾಕರೇ ಭೀಮಸೇನನೇ ಅಸುರಾರಿ ಎಂದು ಬರೆದ ಹೆಸರನ್ನು ಹೊಂದಿರುವೆ ಸರಿಯಾದ ವಿದ್ಯಾರ್ಥಿ ನೆಲೆಸಿಗಿರಿವೆ ಗೋಧನ ಸಾಕು ಮಾಡುಕೋ ನಿನ್ನ ವಚನ ಜಲಮ ಭೀಮಸೇನ ನಿನಗೆ ಎಷ್ಟು ಹೇಳಿದ್ರು ಸ್ವಲ್ಪವಾದರೂ ತಿಳಿದಿಲ್ಲವಲ್ಲ ಹಾಗಾದ್ರೆ ಚೆನ್ನಾಗಿ ಕೇಳು ಚೆನ್ನಾಗಿ ತೀರನೆ ತೀರನೆ ಬಂಡಿ ಬಂಡಿ ಅನ್ನೊಂದಿಲ್ಲ ಗಂಡು ಕಲಿ ನೀನು
ನನಗೇನು ಅತಿಶಯವ? ಚಾರ ಬ್ರಹ್ಮಾಂಡವೆಲ್ಲ ನಿನ್ನಂತೆ ಓದದಲ್ಲಿ ಅಡಿಗಿಸುವ ತಿಂಡಿ ಮಾತನಾಡಲವೋ? ಓ ನಾರಾಯಣ ಭೀಮಸೇನ, ಬಕಾಸುರನಿಗೆ ಮಾಡಿದ ಬಂಡಿ ಅನ್ನವನ್ನು ತಿಂದು ನನಗೇನು ಅತಿಶಯವ? ಚಾರ ಬ್ರಹ್ಮಾಂಡವೆಲ್ಲ ನಿನ್ನಂತೆ ಓದದಲ್ಲಿ ಅಡಿಗಿಸುವ ತಿಂಡಿ ಮಾತನಾಡಲವೋ? ಭೀಮಸೇನ, ಓ ನಾರಾಯಣ, ಭಕ್ತರಗೋಸ್ಕರ ಹಿರಣ್ಯ ಕಚಕನನ್ನು ಒತ್ತಿಸೀಳಿ ರಕ್ತಪಾನ ಮಾಡಿ ನರಸಿಂಹಾವತಾರವನ್ನು ತಾಳಿದೆ, ಭಕ್ತರನ್ನು ಉದ್ಧರಿಸಿದೆ. ನಿನ್ನಂತೆ ಮೈ ಮೇಲೆ ಬಟ್ಟೆ ಇಲ್ಲದೆ ವಿರಾಟನ ನಗರದಲ್ಲಿ ನಾನೇನು ಅಡಿಗೆ ಮಾಡಲಿಕ್ಕೆ ಹೋಗಲಿಲ್ಲ. ವಿರಾಟನ ಹಳ್ಳಿನಾದ ಕೀಚಕನನ್ನು ಮೋಸದಿಂದ ಕೊಂದವನು ನೀನ ಅಥವಾ ನಾನ? ಸ್ವಲ್ಪ ಹೇಳು ಭೀಮಸೇನ. ಜರಾಸಂಧನನ್ನು ಸಂಹಾರ ಮಾಡಬೇಕಂದ್ರೆ ನೀನು ಎಷ್ಟು ಪ್ರಯತ್ನ ಮಾಡಿದರೂ ನಿನ್ನ ಕೈಲ ಆಗಲಿಲ್ಲ. ಆಗ ನಾನು ಬಂದು ಉಪಾಯವನ್ನು ಹೇಳಿದ್ರಿಂದಲೇ ನೀನು ಸಂಹಾರ ಮಾಡಿದೆ. ನೀನು ತಾವ ಕೊಡಬೀರನೆಂದು ಎಲ್ಲ ಮುಂದೆ ಮಾತಾಡಿರುವಿ. ಎಲ್ಲವೋ ಭೀಮಸೇನ, ಓ ನಾರಾಯಣ, ನೀನು ಮೀಸೆಯಲ್ಲಿ ಕಿತ್ತಿ ಗದಿಯನ್ನು ಬಿಸಾಡಿ ಮತ್ತು ವಿರಾಟನ ನಗರದಲ್ಲಿ ಅಡಿಗೆ ಮಾಡಲಿಕ್ಕೆ ಹೋಗುವುದು ನಿನಗೆ ಸರಿಯೋ ವಾಯುನಂದನ? ಓ ಪದ್ಮಾಕ್ಷನೇ ಭೀಮಸೇನನೇ, ಓ ಪದ್ಮಾಕ್ಷನೇ ಭೀಮಸೇನನೇ, ಮುತ್ತು ಮುಖ್ಯರಾದ ಗೊಲ್ಲತ್ತಿಯರ ಸತ್ತ ಬೆಳೆದೆತ್ತ ನೋಡಿ ಬೆಣ್ಣೆ ಮುದ್ದು ಆಳವನ್ನು ಕತ್ತಿದ್ದು ನಿನ್ನಂತ ಗೊಲ್ಲರ ಕೆಳಗುತ್ತಿದ್ದ ಗೋವರ ಕಾಲು ಬಂದೆ ಹೇಗೆ? ನಿನ್ನ ಚಾರಚೋರ ಬುದ್ಧಿ ಎಲ್ಲ ಯಾರಿರುವುದು? ದೇವರಿಯ ಭಾವ ನಿನ್ನಲ್ಲಿರುವುದಲ್ಲಿ ಮರಣಗೊಳಿಸುವಂತೆ ಮಾಯಾಜಾಲ. ಯರ ತಪ್ಪಸೇನ ಭೀಮಸೇನ, ನಿನ್ನ ತಪ್ಪುಗಳನ್ನು ಎಣಿಸುವುದಕ್ಕೆ ಒಂದು ಸಾಲ ಮಾನವ ಬಲ್ಲರು ಹೋಗೋ ನಿನ್ನ ಗುಣವ. ಹೇಳೋ ಭೀಮಸೇನ, ಅವೋ ನಾರಾಯಣ, ಶ್ರೇಷ್ಠವಾದ ಭೂಷಣನಿಗೆ ವೇಷೆಯನ್ನು ತೊಟ್ಟು ದ್ರುಪದನಂತ ಪಟ್ಟಣದಲ್ಲಿ ಹಸಿವನ್ನು ತಾಳದೆ ತಟ್ಟನೆ ಹೊಟ್ಟೆಯನ್ನು ಪಡೆದು ತೋರಿಸಿದಾಗ ಎಲ್ಲ ದಿನಗಳಲ್ಲಿರುವ ಉಗ್ರವನ್ನು ಕಿತ್ತುಕೊಂಡದ್ದು ಒಂದನೇ ತಪ್ಪ. ಬಲಭದ್ರನಿಗೆ ನೀತಿಯನ್ನು ಬೋಧಿಸಿ ಅರ್ಜುನನಿಗೆ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಿದ್ದು ಎರಡನೇ ತಪ್ಪು. ಘೋರಾರಣ್ಯದಲ್ಲಿ ಕನ್ಯಮುನಿ ಆಶ್ರಮದಲ್ಲಿ ಗುಪ್ತನಿಂದ ಶಾಪವನ್ನು ಕೊಡಲು ಬಂದಿರುವ ದುರ್ವಾಸವನಿಂದ ತಪ್ಪಿಸಲು ತಪೋವನದಲ್ಲಿ ಅಪಹಾಸ್ಯ ಮಾಡಿ ಕಳಿಸಿದ್ದು ಮೂರನೇ ತಪ್ಪು. ಹೇಳೋ ಭೀಮಸೇನ, ಅಗೋ ನಾರಾಯಣ, ಎಂದರು ಮಕ್ಕಳನ್ನು ಬಿಟ್ಟು ನರನಿಗೆ ಸಾರಥಿಯಾಗಿ ನಡೆಸಿಕೊಂಡವನಿಗೆ ನಾಲ್ಕನೇ ತಪ್ಪು. ಇದು ಅಲ್ಲದೆ ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ಕೌರವರೊಡನೆ ಬೇಸೆಯನ್ನು ಕಟ್ಟಿಕೊಂಡಿದ್ದು ಮಾತ್ರ ಐದನೇ ತಪ್ಪು. ಪಾಪ, ಈ ತಪ್ಪುಗಳನ್ನು ನೀನಾಗಿಲಿಕ್ಕೆ ಸಲ್ಲಿಸಿಕೊಂಡಿದ್ದೀಯಾ ಭೀಮಸೇನ? ಸರಿಸಿ ಕೃಷ್ಣನ ಅನಂತ ತಪ್ಪುಗಳನ್ನು ಕೃಷ್ಣ ಭೀಮಸೇನ, ಕೃಷ್ಣ ಭೀಮ ಲೀಲಾ ನಟನೆಯಿಂದ ನಾಟಕ ಸೂತ್ರಧಾರನಾಗಿ ಯಾತಕ್ಕಾಗಿಯೇ ಇಂಥ ಮಾತನಾಡಿದೆ ಭೀಮ. ಎನ್ನ ಮನಕ್ಕೆ ನಾಟುವಂತೆ ಇಂಥ ಏಟು ಮಾತ್ರ ಕಲಿಯೋದಕ್ಕೆ ಎಷ್ಟು ದಿನದಿಂದ ಪಾಠ ಮಾಡಿ ಮರೆಯದಂತೆ ಈಗಲೇ ಹೇಳಿದಲ್ಲ ಭೀಮಸೇನ. ಪಾದ ಕಮಲದ ಮನನಿಚ್ಚಳವರು ಕೆಟ್ಟಡಿದ್ದರವರ ಕಷ್ಟ ಪರಿಹರಿಸುವ ಭಕ್ತ ವತ್ಸರನೆಂಬ ಬಿಡದೆ ಎತ್ತರಗೋಸ್ಕರ ಅವನಿಷ್ಟಪಟ್ಟ ಕಾರ್ಯಗಳನ್ನು ನಿಂತು ದಿಟ್ಟನಾಗಿ ನಡೆಸಿಕೊಡುವ ಭಕ್ತದರ ಕನಗು ಬಿಡಿದು
ರಾಮಲಿಂಗವನ್ನು ನಿಲ್ಲಿಸಿ ನಿಂಬೆ ಹಣ್ಣ ಪೂಜರೆ ಆ ಸಾಮರ್ಥ್ಯವನ್ನು ಅವನಿಗೆ ಪದವನ್ನು ಕೊಡಲಿಲ್ಲವೇ? ಇದೇ ಭಕ್ತನಿಗೆ ಬಾಲಾಕ್ಷರ ಪಾಶುಪತತ್ವಂ ಕೊಡಲಿವೆ. ಇಷ್ಟ ಭೀಮಸೇನ ಭಕ್ತ ರಕ್ಷ ಮಣಿ ಎಂಬ ಬೆಳೆದ ಕಟ್ಟಿ ಎನಗೊಂದು ಉಂಗರವನ್ನು ಕೊಟ್ಟರೆಂದು ಹೊಟ್ಟೆ ಬಂದು ಗಟ್ಟಿಯಾಗಿ ಹೇಳೋದಕ್ಕೆ ಇಲ್ಲಿ ಸ್ವಲ್ಪ ಆದರೂ ನಾಚಿಕೆ ಹೋಗ್ತಿರಲಿಲ್ಲ. ಭೀಮಸೇನ ನಿನ್ನ ಅಕ್ಕ ಬಾರಿಯಾಗಿ ಕಿಟ್ಟ ಹೊತ್ತ ಭರಣಗಳ ಒತ್ತಿಡಿದು ಸಾಯಿಸಲು ಸಂರಕ್ಷಣೆ ಮಾಡುದು ಕಣೆ. ಸೃಷ್ಟಿ ಚಿತ್ತಿಗೆ ಕಾರಣ ಕರ್ತನೆಂದು ಸತ್ಯವಾದ ಸುತ್ತಿಗೆ ಸುಳ್ಳು ಮಾಡಿದರೆ ಎನ ಕಪ್ಪ ಬಣ್ಣವುಳ್ಳ ಕಳ್ಳ ಕಿಸ್ತನ ನನ್ನ ಮನಸ್ಸಿಗೆ ಒಪ್ಪಬೇಡ. ಸಪ್ಪಗೆ ಅಪ್ಪಗಳ ಹುಡುಗರು ಬಿಟ್ಟರೆ ಈ ಕೋಯಿಯನ್ನ ಕರದಲ್ಲಿ ಮೆರೆಯುವ 70 ಮಣಗಳ ತಂಡವು ನಿನ್ನ ಎತ್ತಿ ನನ್ನ ಪ್ರಪಂಚ ಬರ್ತಾರ ನಿನ್ನ ದರ್ಪಕ್ಕೆ ಈ ಬೀಳ್ತೇನೆ. ಸಾರಥಿ ಇವನು ಬಾಯಿಗೆ ಬಂದಂತೆ ಇರಲಿ. ಇವನಿಗೆ ನೀತಿಯನ್ನು ಬೋಧಿಸುವುದಕ್ಕೆ ಧರ್ಮನಂದನೇ ಸರಿ. ಧರ್ಮಜ ನಾರಾಯಣ ನನಗೆ ಗದೆಯನ್ನು ಎತ್ತಿ ತೋರಿಸುವುದನ್ನು ನೋಡಿ ನಿಮ್ಮ ಅನಂಜನಾದ ಭೀಮಸೇನ ನಿಮ್ಮ ತಮ್ಮನ ಹೊಟ್ಟೆಯಲ್ಲಿ ಅನ್ನವು ಇಲ್ಲದೆಂದೇ ತೋರುವುದು. ಗಟ್ಟಿಯಾಗಿ ಮಾತನಾಡುತ್ತಾ ಎನ್ನನ್ನು ನೋಡಿ ಹಲ್ಲು ಕಡಿಯುವನು, ಉಗ್ರದಿಂದ ಇರುವನು. ಶೀಘ್ರದಿಂದ ಶಾಂತಿಯನ್ನು ಬೋಧಿಸ ಅವನಂತರ ನಮ್ಮ ಭೀಮಸೇನ ಅಗ್ಗಜ ಹೋದರ ಅಗ್ಗಜ ವಿನಾದ ನೀಲನಾದ ನಮ್ಮ ಮಾಧವನು ಪರಂದವನಾದ ಗೋವಿಂದನು ಸರ್ವಜೀವರಿಗೆ ಪ್ರೇಮಕನಾಗಿರುವನು. ಋಕೋದರ ಪಂಚ ಪಾಂಡವರಿಗೆ ಪಕ್ಷವಾಗಿರೋ ಲಕ್ಷ್ಮೀವರ ಕೃಷ್ಣ ಭೀಮ ಯುಧಿಷ್ಠಿರನಿಗೆ ಆಗಲೇ ಹೇಳಿದೆ ಭೀಮಸೇನ ಧರ್ಮರಾಜನ ಕಟ್ಟಿ ಎಳೆದ ಮೀರುವುದಿಲ್ಲವೆಂದು ತಿಳಿದು ಹೊಟ್ಟೆ ಮೇಲೆ ಬರೆದು ಸಾರನ್ನ ಮಾಡಲಿಕ್ಕೆ ಬಂದಿರಲಿಲ್ಲ. ಬಿಡಿ ಅಂತ ಈ ಪಕ್ಷಿವನ್ನು ದಯವಾಗ್ತಿರುವೇನು? ಪಾಂಡವರಿಗೆ ಭಕ್ತನಾಗಿದ್ದರೆ ನಮ್ಮ ಮಗನಾದ ಅಭಿಮಾನ್ಯನನ್ನು ಪ್ರಾಣರಕ್ಷಕ ಮಾಡಿದ ಹೋದರೆ ಓ ಅಣ್ಣಯ್ಯ ಭೀಮಸೇನ ಸೋ ನೀಚನಾದ ಕೌರವ ಸೇನ ಬಲದೊಳಗೆ ಜಾನನಾದ ಅಭಿಮಾನ ಗೊಡಿಮುಚ್ಚಿ ಕಾಣದಂತೆ ಮಾತನಾಡೋಣ. ಈ ಮಾಯಾ ಕಾಣ ನಡೆಯುತ್ತೇನೇನು? ಈ ಚಿತ್ತ ಜಪಿತನ ಪರ್ವತವನ್ನು ತತ್ತರ ಪಡೆದ ನೆತ್ತಿಯ ಭಕ್ತ ಮತ್ತು ಗದಿಗಾಮಿ ಎಂಬ ಸಲ್ಲತ್ತಿನ ಮಾತ್ರ ಇದನು. ಅಹೋ ಅಣ್ಣಯ್ಯ ಅಮ್ಮ ಭೀಮಸೇನ ಪಾರ್ಥನ ಪುತ್ರನ ಮೇಲೆ ಮುನಿದು ನಮಗೆ ಅನ್ಯಾಯ ಮಾಡಿದನು. ಕೋಟಿ ದೇವತೆಗಳಿಗೆ ಮಾತ್ರ ಭಕ್ತ ಪಡೆದನು. ಉತ್ತಮ ಸಹೋದರಿ ಮಗನಾದ ಅಭಿಮಾನಿನ ಮಾತ್ರ ಮೃತ್ಯುಗೆ ತುತ್ತು ಮಾಡಿದನು. 6 ಮಡಿನವರ ಬಳಿಗೆ ಸಿಲುಕಿದ ಮಕ್ಕಳ ತಪ್ಪಿಸಿ ಅದರ ಪ್ರಾಣವನ್ನು ಉಳಿಸಿದನು ಈ ನಾರಾಯಣನು. ಸೋದರಣಿ ಎನ್ನುವ ಕಾರಣವಿಲ್ಲದೆ ದುರನಿಗೆ ಕಮಲ ಕೈನ ಕೊಲ್ಲ ಕೊಡಿಸಿದನು. ಭೀಮಸೇನ ದೇವತರಂ ಬಿಟ್ಟು ಈತನಂತ ಮರ್ಯಾದವಂತನಾದರೆ ಉತ್ತಮ ಬಲ್ಲತಿಯರನ್ನು ಭಕ್ತರು ನಿಲ್ಲಿಸಿ ಮರದ ಮೇಲೆ ಹತ್ತಿ ನೋಡುವನು. ಈತನಂತ ಸತ್ಯವಂತನಾದರೆ ಎತ್ತ ತಾಯಿ ಬುದ್ಧಿಯನ್ನು ಕೊಯ್ದನೆ. ಈತನಂತ ಕಲಿವಂತನಾದರೆ ಕಳ್ಳರಿಗೆ ಮನಸೋತು ಪರಕ್ಕೆ ಮೈಕೊಟ್ಟನೆ. ಅಮ್ಮ ಭೀಮಸೇನ ಈತನಂತ ಬಲವಂತನಾದರೆ ಬಲಿಗೆ ಬಾಗಲನ್ನು ಸಾಧನೆ. ಈತನಂತ ಕುಲವಂತನಾದರೆ ಕುಲಹೀನರ ಮನೆಯಲ್ಲಿ ಬಳಕೆ ಮಾಡುವನೆ. ಓ ಅಣ್ಣಯ್ಯ ಅಮ್ಮ ಭೀಮಸೇನ ರಾಕ್ಷಸಂತಕನೆಂಬ ಹೆಸರು ಪಡೆದ ನರನಿಗೆ ಸಾರಥಿಯಾಗಿರುವನು. ಈ ಕಮಲಕ್ಕೆ ಬಣ್ಣ ಉಳ್ಳವ ಕಳ್ಳಕಿಷ್ಟನು ಹೆಣ್ಣಾಗಿ ರಾಕ್ಷಸ ಕುಲವೆಲ್ಲ ಸಣ್ಣಗೆ ಮಾಡಿದ ಮಹಾ ಪುಣ್ಯಾತ್ಮ ಅಲ್ಲವೇನು? ಓ ಅಣ್ಣಯ್ಯ ನಮ್ಮ ಭೀಮಸೇನ ಇಂಥ ಕಳ್ಳಕಿಷ್ಟನು
ಮಗಳ ಸುದ್ದಿಯನ್ನು ಕೇಳೋದಕ್ಕೆ ಮುದ್ದೆ ಹತ್ತಿರಂತೆ ಉಳಿಸಿಕೊಂಡಿರುವನು. ಅಯ್ಯೋ ಪಾಪ, ಎದ್ದು ಬಂದು ಒಂದು ಮಾತನ್ನಾಡಿಸಿ ಸಂತೋಷ ಪಡ್ತಮ್ಮ. ಪಡುಗನಾಡ ಪಾಣಿ ಬೇರೆ ಅಪ್ಪು ಅಣ್ಣಯ್ಯ, ಸಹೋದರಿ, ಇಂಥ ಮೋಸವನ್ನು ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ ಅಣ್ಣಯ್ಯ. ನಾನೇನು ಮಾಡಿದೆ ತಂಗಿ? ಅಣ್ಣಯ್ಯ, ಸಹೋದರಿ, ಹೇಳಿದನೆ ಕೇಳು. ಚೆನ್ನಾಗಿ ಹೇಳು. ಇಂದಿರೇಶನೇ ಕೇಳೋ ಅಣ್ಣ, ಅಗ್ರಜ, ಕಂದಾನು ಅಳಿದೋದ ಗತಿಯೇನೋ ಎನ್ನ ಇಂದಿರೇಶನೇ ಕೇಳೋ ಸಹೋದರಿ, ಚೆನ್ನಾಗಿ ಹೇಳಮ್ಮ. ಸಹೋದರಿ, ಚೆನ್ನಾಗಿ ಹೇಳಮ್ಮ. ಸಹೋದರಿ, ಇಂಥ ಮೋಸವನ್ನು ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ. ನಾನೇನು ಅಂತ ಮೋಸವನ್ನು ಮಾಡಿದೆ ತಂಗಿ? ಅಯ್ಯೋ, ಆ ಕುಂಬಾರ ಇಟ್ಟ ಮಣ್ಣಿನ ಹಾಳಿಗೆಯಲ್ಲಿ ಚಿನ್ನದ ತಂಬಿಗೆ ಹುಡುಕಿದರೆ ಸಿಕ್ಕೀತೆ, ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆಯದು ದೊರಕಿದೆ. ಹಾಗೆಲ್ಲ ಮಾತನಾಡಬಾರದು ತಂಗಿ. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಇಂಥ ನ್ಯಾಯ. ಎಲ್ಲ ಸಾರಥಿ, ಇದು ಏನು ನನಗೆ ಅಪಕೀರ್ತಿ? ಅದೇನು ದೇವ? ಇದು ಒಂದು ಭೀಮನ ಕೂಡ ವಾದಿಸಿ ಸಾಕಾಯಿತು. ನಾನು ಇಲ್ಲಿಗೆ ಬರಬಾರದಾಯಿತು. ಬಂದಿದ್ದಕ್ಕೆ ಬುದ್ಧಿ ಹೋಯಿತು. ಓನಪ್ಪ ಮನೆ ಬರಬಾರ್ದು ಅಂತ. ಅಮ್ಮ ಸಹೋದರಿ, ಅಣ್ಣ ಶ್ರೀಹರಿ, ಪ್ರಬುದ್ಧನಾದ ನಿನ್ನ ಮಗನ ಯುದ್ಧ ಮಾಡುವವರೇ ನಾನೆಲ್ಲೋ ಹೋಗಿದ್ದೇನೆ. ಅವನ ಮುಖವನ್ನಾದರೂ ಕಂಡಿದ್ದೇನೆ. ಭೀಮನಂತೆ ಇಲ್ಲದ ನಿಷ್ಠೂರವನ್ನು ಹಾಡುವುದು ಸರಿಯಿಲ್ಲ ತಂಗಿ. ಕೋಮಲಾಗಿ ಅಣ್ಣಯ್ಯ, ಸಹೋದರಿ, ಹೇಳಿದನೆ ಕೇಳು. ಚೆನ್ನಾಗಿ ಹೇಳು. ಶ್ರೀಹರಿ ನಿನ್ನ ಹಠ ತೀರಿಸೇನೋ ಮರೆ ಮಾಡಿದೆಯ ಪುರಗಳು ಮಗನ ಹಠ
ಮಣ್ಣಿನಿಂದಲೂ ನಿನ್ನ ಮಾತನ್ನು ನಾನು ನಂಬಲಾರೆನು. ನಿನ್ನ ಅಂತಃಕರಣವು ಎನ್ನ ಮಗನ ಮೇಲಿದ್ದರೆ ನಿನ್ನ ಮಗನ ಪ್ರಾಣಕ್ಕೆ ನಷ್ಟವೇ ಇತ್ತು. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಯುದ್ಧ ನ್ಯಾಯ. ಸಹೋದರಿ ಶ್ರೀಹರಿ, ಚೆನ್ನಾಗಿ ಕೇಳು. ನಾಗೇನು ಸಹೋದರಿ ಚೆನ್ನಾಗಿ ಕೇಳು. ಸಹೋದರಿ ಶ್ರೀಹರಿ, ನಾನು ನಿನ್ನ ಗಂಡನಾದ ಪಾರ್ಥನು ಸಮಸಪ್ತಕರನ್ನೇ ಯುದ್ಧ ಮಾಡುವುದಕ್ಕೆ ಹೋದಾಗ ನೀವು ಅಭಿಮನ್ಯನಿಗೆ ಬುದ್ಧಿ ಹೇಳಲು ಬಿಟ್ಟು ಎಲ್ಲ ರಮಣು ಪರಾಕ್ರಮನು ಎಂದು ಹೇಳಿ ಅವನ ಕೈಯಲ್ಲಿರೋ ಬಿಲ್ಲು ಬಾಣಗಳಿಗೆ ಪೂಜಿಸಿ ಹಣಿಯ ಮೇಲೆ ರಕ್ತದ ತಿಲಕ ಹೊಂದಿಸಿ ಆರೋಗ್ಯವನ್ನು ಕೊಟ್ಟು ಮಗನೇ ಕೈನವನ ತಿಳಿಯುವ ಚೀಲು ಚಂಡಾಡಿದಾಗ ಎಂದು ಹೇಳಿ ಕಳಿಸಿರುವರು ನೀವು. ಇದಕ್ಕೆ ನಾನೇನು ಮಾಡಲಮ್ಮ? ಅವನಿಗೆ ಬೆಂಬಲವಾದ ಕೋಲು ಧರ್ಮ ಭೀಮ ನಡುವ ಸಾಧ್ಯ ಎಂದು ಕೇಳಲು ಬಿಟ್ಟು ನೀನೇ ಕೊಲ್ಲಿದಿನೆಂದು ಇಂಥ ಅಪರಾಧಗಳ ಆಡುವುದು ಸರಿಯಲ್ಲ ತಂಗಿ. ಪಾರ್ಥನ ಹಂತಾಗಿ ನಿನ್ನ ಮಾಯೆಯೇ ಅಣ್ಣಯ್ಯ. ಸಹೋದರಿ ಶ್ರೀಹರಿ, ಸಹೋದರಿ ಹೇಗೆ ಕೇಳು. ಕೇಳಮ್ಮ. ಪಾಂಡವರೇ ವರ ಕಲಾವಿದ ಶ್ರೀಹರಿ, ಪಾಂಡವರೇ ವರ ಕಲಾವಿದ ಶ್ರೀಹರಿ, ಎನ್ನಯ ಮಗನೋಡು ಮುನಿವೆಯ ಮೂರವರೇ. ಸಹೋದರಿ ಚೆನ್ನಾಗಿ ಹೇಳಮ್ಮ. ತಂಗಿಯ ಮೇಲೆ ಎಂಪಾಗೇಳನು. ಅಮ್ಮ ಸಹೋದರಿ ಚೆನ್ನಾಗಿ ಹೇಳಮ್ಮ. ತಂಗಿಯ ಮೇಲೆ ಎಂಪಾಗೇಳನು. ಯಾವ ನಾನು ಮಾಡಲಾರನು. ಯಾವ ಚೆನ್ನಾಗಿ
ಕೇಳಮ್ಮ. ಯಾಕೇಳು? ಮಮ ಸೋದರಿ ಪೂರ್ವ ಜನ್ಮದ ಕರ್ಮಗಳು ಅನುಭವಿಸಿದೆ, ಯಾರಿಗೂ ತೀರದು. ಪಡೆದ ಮಗನಾದರೇನು ತಾನು ಪಡೆದಿದ್ದು ಭೋಗರೂಪನಾಗಿ ತೀರಿಸಬೇಕಲ್ಲದೆ. ಪಡೆದ ಮಗನು ಹಣದರೆಂದು ದುಃಖವನ್ನು ಬಿಡು, ಧೈರ್ಯವನ್ನು ಕೊಡು. ಅಮ್ಮ ಸಹೋದರಿ, ಅಣ್ಣ ಶ್ರೀಹರಿ, ನಿನ್ನ ಮಗನು ಉತ್ತಮವಾದವನು. ಉತ್ತಮವಾದವನು 3 ದಿನ ಇದ್ದರೂ ಸಾಕಲ್ಲದೆ. ವ್ಯರ್ಥವಾದ ಶರೀರವನ್ನು ಹೊತ್ತು ಎಷ್ಟು ದಿನ ಇದ್ದರೂ ಫಲವೇನಮ್ಮ. ನಿನ್ನ ಮಗನ ಹೆಸರು ಚಿರಸ್ಮರಣೀಯವಾಗಿ ಉಳಿಸಿಕೊಂಡು ಹೋದನು. ಅಂತ ಅವನಿಗೋಸ್ಕರ ದುಃಖವನ್ನು ಬಿಡು, ಧೈರ್ಯವನ್ನು ಪಡು. ಈ ಕೃಷ್ಣನ ಮೇಲೆ ಅಪನಿಂದನೆ ಮಾತ್ರ ಹಾಡುವುದು ಸರಿವಾದ ತಂಗಿ ತೋಮಾಂಗಿ. ಅದೇ ಮಕ್ಕಳಿಗ ನಿಮ್ಮ ಸಾವಿಗೆ ನಿಮ್ಮವನ್ನು ಕೊಡು ಅಪ್ಪಯ್ಯ. ಮಕ್ಕಳೇ ಹಾಗೆಲ್ಲ ಮಾತನಾಡಬಾರದು. ಜನಕ ಅಮ್ಮ ಮಗಳೇ, ಹೇಳಿದ ಕೇಳು. ಚೆನ್ನಾಗಿ ಹೇಳಮ್ಮ. ಕ್ಷೇತೆ ಜನ ಪಾಲನೆ ಸೋತೆ ರಾಗದೇನೋ. ಕ್ಷೇತೆ ಜನ ಪಾಲನೆ. ಅಪ್ಪಯ್ಯ ಮಗಳೇ ಚೆನ್ನಾಗಿ ಹೇಳಮ್ಮ. ಅಮ್ಮ ಮಕ್ಕಳಿಗ ಸ್ತ್ರೀಯರಿಗೆ ಒಪ್ಪಿದ ಮಾಂಗಲ್ಯವೇ ತಪ್ಪಿ ಹೋದ ಬಳಿಕ ಮುಪ್ಪಿನ ಪಡೆದಂತಹ ಬಾಳಿ ಬದುಕಿದರು ಬಂದ ಫಲವಿನ್ನೇನಿದೆ ತಂದೆ. ಹೌದು ತಂದೆ. ಮಕ್ಕಳೇ ಕಲ್ಲು ಮನಸ್ಸು ಮಾಡಿ ಒಲ್ಲಬರಿಂದಲೇ ಪ್ರಾಣವನ್ನು ಬಿಡುವೆ. ಎನ್ನ ಸಾವಿಗೆ ನೇಮವನ್ನು ಕೊಡು ಲಕ್ಷ್ಮೀರಮ್ಮ. ಪತಿಯನ್ನಾಗಲಿ ನಾನೊಂದು ಕ್ಷಣ ನನ್ನ
ತಂದೆ ಮಗಳೇ ಗೆಳತಿಯರಿಗೆ ಎನ್ನಳೆಂಟ ಮುಖವನ್ನು ಹೇಗೆ ತೋರಿಸಬೇಕು? ಮುತ್ತೈದವರ ಕುಂಕುಮ ಬಟ್ಟೆ ಇದ್ದವರ ಕಾಂತನನ್ನು ಮತ್ತೆ ಬಾಳುವುದಕ್ಕಿಂತ ಕೆರಗಾಲಿನಲ್ಲಿದ್ದು ಸಾಯುವುದೇ ಹೇಳು. ಲಕ್ಷ್ಮೀ ರಮಣ ಕಳೆದುಕೊಳ್ಳುವೆ ಎಲ್ಲ ಕಾಣುವುದು. ಅಮ್ಮ ಮಕ್ಕಳೇ ಚೆನ್ನಾಗಿ ಕೇಳಿ. ತಂದೆ ಅಮ್ಮ ಬಾಲಕಿಯಾರೆ ಹರಿ ಬಾಬವೇ ನಿಮಗೆ ಕರವಲ್ಲ ದುರ್ಗಾರಿ ಮಗೆ ಅಮ್ಮ ದೂರೆ ಕರವಲ್ಲ ದುರ್ಗಾರಿ ಮಗೆ ಪೂರ್ವ ಜನ್ಮದ ಕರ್ಮ ಅನುಭವಿಸದೆ ಕಮ್ಮ ಮಗಳೇ ಚೆನ್ನಾಗಿ ಕೇಳಿ. ಪೂರ್ವ ಜನ್ಮದ ಕರ್ಮ ಅನುಭವಿಸದೆ ಕಮ್ಮ ಪತಿಯು ಕೋರ ನೆಮ್ಮೋ ಚಿಂತೆ ಹಿರಿಯು ಕಮ್ಮ ಬಂದವರಾರು. ಅಮ್ಮ ಮಕ್ಕಳೇ ಚೆನ್ನಾಗಿ ಕೇಳಿ. ಪತಿಯು ಕೋರ ನೆಮ್ಮೋ ಚಿಂತೆ ಹಿರಿಯು ಕಮ್ಮ ಬಂದವರಾರು. ಸುರಸವಾದ ಕಾಲಾಡಿಯಲ್ಲಿ ಬನ್ನಿರಿರುವುದಿಲ್ಲ. ಸೇತವಾದ ಕಾಲಾಡಿಯಲ್ಲಿ ಬನ್ನಿರಿರುವುದಿಲ್ಲ. ಅಮ್ಮ ಬಾಲಕಿಯಾರೆ ಹರಿ ಬಾಬವೇ ನಿಮಗೆ ಕರವಲ್ಲ ದುರ್ಗಾರಿ ಮಗೆ ಅಮ್ಮ ದೂರೆ ಕರವಲ್ಲ ದುರ್ಗಾರಿ ಮಗೆ. ಅಮ್ಮ ಮಕ್ಕಳೇ ತಂದೆ ನಿಮಗೆ ಹುಚ್ಚು ಹಿಡಿಯಿತೆ ಯಾಕೆ? ಕೆರೆ ಬಾವಿಗೆ ಬಿದ್ದು ಯಾಕೆ ವೃತ್ತರಾಗಿದ್ದೀರಿ? ಅಮ್ಮ ಮಗಳೇ ತುಂಬಿದ ಕೆರೆಯ ಒಂದು ತುಂಬಿಗೆ ನೀರನ್ನು ತುಂಬಿದ ಕ್ಷಣಕ್ಕೆ ಆ ಕೆರೆ ಬರಿದಾಗಿ ಹೋಯಿತೆ. ಇದು ನಿಮಗೆ ಇರುವುದು ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ದ್ವಾರಕೆಗೆ ಹೋಗುವನು, ಅಲ್ಲಿಗೆ ನಿಮ್ಮ ತಾವು ತೊಂದರೆ ಬಾರದಂತೆ ನಾನು ಇರುವನು. ಪತಿ ಅಂಬಲೆಯನ್ನು ಬಿಟ್ಟು ಧೈರ್ಯದಿಂದ ಇರುವಂತಹ ಮಕ್ಕಳೇ ಪತಿ ಇಲ್ಲದೆ ಸತಿ ಸಹಾಗಮನವಾದರೆ ಇದು ನಿನಗೆ ಸರಿ. ಪತಿ ಇಲ್ಲದೆ ನೀನು ಸತಿ ಸಹಾಗಮನವಾದರೆ ನೀನು ಶಿಶುಹತ್ಯಕ್ಕೆ ಗುರಿಯಾಗಿ ನಿನ್ನ ಗರ್ಭದ ಹಸಮಾನ ಹಿಸಿಯಾದ ಬಾಲಕನೂ ವಸತಿಗಳಿಗೆ ಅವನ ಹೆಸರು ಏನೆಂದರೆ ಧರ್ಮ ಕೀರ್ತಿಯ ಜಗತ್ತಿನಲ್ಲಿ ದಶ ದಿಕ್ಕಿಗೆ ವ್ಯಾಪಿಸುವಂತೆ ಪರೀಕ್ಷಿಸು. ನಿನಗೆ ವೀರ ಪತಿವ್ರತೆಯ ಕೃತಿಯನ್ನು ಕೊಟ್ಟಿರುವನು. ಪತಿ ಅಂಬಲೆಯನ್ನು ಬಿಟ್ಟು ಧೈರ್ಯದಿಂದ ಇರುವಂತರಾಗಮ್ಮ ಮಗಳೇ. ನಿನ್ನ ಹೆಸರಕ್ಕಾಗಿ ಸೈಂಧವ ಕೌರವ ದ್ರೋಣ ಸೈಂಧವ
ಮದ್ಯಪಾನ ಮಾಡುವಷ್ಟು ಮತಿಯಾಗಿದ ಕೊಂಡು ಕೊಂಡು ಒದಗುವುದು ದುರ್ಮಂತ್ರಗಳಿಂದ ರಾಜಧರ್ಮವು ಕೆಡುವುದು. ಈ ಕನ್ನಡ ಮಾತಿನಿಂದ ನನಗೆ ಕೇಳ ತಪ್ಪದ ಪಾನವನ್ನೇನ ಮಾಡ ಕೇಳದಲ್ಲಿ ಕನ್ನಡ ಕಲಿಪಾತ್ರರು ಮಾಡಿದ ಪ್ರತಿಜ್ಞೆಯನ್ನು ಗೆಲ್ಲುವುದಕ್ಕೆ ಏನು ಮಾಡಿದೆಯೋ ಎಚ್ಚರಿಯನ್ನು ನಿನ್ನ ನಂಬಿ ನಾನು ಕೆಟ್ಟ
ಆಂಜನೇಯ ಅರ್ಜುನ ಹೌದಾ ದುರಧೀರ ಗಣ್ಯನಾದ ನಾನೇ ಇದನ್ನು ಸತ್ಯವಷ್ಟೇ ಮೇಲೆ ನಿನಗೆ ಉತ್ತರವಾದ ಶಾಪವನ್ನು ಕೊಟ್ಟರೇನೋ ಪಿಲಾಕಿ ಹಾಗಾದರೆ ಜಯದ್ರಥನ ತಲೆಗೆ ಬಂದು ನೀರು ಗಿರಾಕಿ ಈ ದಿನ ರಾತ್ರಿಯ ಜಯದ್ರಥನ ಮರಣ ಸಂಶಯವೇ ಚಿಂತಾತುರನಾಗಿರುವನು ನೀನು ಧೈರ್ಯದಿಂದಲೂ ತನ್ನ ಬಲವಲ್ಲ ಬಲವಂತರ ತಾನು ಬಿಡುವ ಕರುಣ ಸವಾಲಾಗಲಿಲ್ಲ ಇಂದ್ರ ಸಂಜಾತನೆ ನಿರ್ಜರ ಒಂದಿದ ದೂರ್ಜನ್ಯದಿಂದ ಪಾರ್ಥ
ವಂದನೆಯನ್ನು ಮಾಡಿಕೊಡು. ಹಾಗಾದರೆ ನೀನು ಮಾಡಿದ ಪ್ರತಿಜ್ಞೆ ಗೆಲ್ಲುವುದು ಸಿಂಧು ಭೂಗಳೆಂಬ ಸೈನ್ಯವನ್ನು ನಮಗೆ ದೊರೆಯುವುದು ನಿನಗೆ ವಿಜಯವಾದ ಭಾರತ. ಧನಂಜಯನೇ, ಭಾರತ ಏನೇ ವಿಜಯ
ಏಳೈ ತುರ್ಪಾಲ ಕಣ್ಣುವ ಕೊಪ್ಪಿನಿಂದ ಉಪ್ಪಿಪ್ಪಿ ನುಡಿದ ನಾಲ್ಕಲವು ಈ ಉಪ್ಪಾಲ ಗೊತ್ತಿದ್ರೆ ಭಕ್ತಿಗಳು ನಿಷ್ಫಲವಾಗುವಂತೆ ಸಿಂಹದೊಪ್ಪಿಯನ್ನಿಟ್ಟು ಚಕ್ರಗಳಿಂದ ಆತ್ಮುಖ ಕಟ್ಟಿಸುವ ತಂದೆಯನ್ನು ನುಡಿದರೆ ಕೋದಂಡದಿಂದ ಪಾಂಡವರವರೆಲ್ಲ ಕಂಡಿಸಬಹುದು ಸಾರೇ ಒಂದು ಮಾಯಕ್ಕ ಮಾಡಿದವನು ಚಂಡವಡಿಸಿದವನೇ ಕಂದ ಕಂಡಕ್ಕೆ ಮಾತನಾಡಿದರೆ ನಿನಗೆ ಬರೆದಂದು ನಿನ್ನ ಹರತನಾದ ತಲೆಯಿಂದೇನು ಶರಣಾಗತನಾಗಿ ಒಳ್ಳೆಯಕ್ಕೆ ಹೋಗಲು ನೀನು ಸಾಯಂದಾಗ ಶರಣ ಮಾಡಿ ಒಳ್ಳೆಯಕ್ಕೆ ಹೋಗ ಭೀಮ ಸಂಸ್ಕೃತದಿಂದ ಮಾತನಾಡಬಲ್ಲ ಎಲ್ಲ ಕಟಕಾಚಾರ್ಯ ಪಟ್ಟೆಲ್ಲ ತೊಳೆದ ಜಾಗ್ಯಗಳನ್ನು ತಟ್ಟ ಪಟ್ಟಣ ಕೂಡ ಅಡುಗೆ ಪಟ್ಟವನ್ನು ಮಾಡುವ ತುಂಬ ತತ್ತವನ ಹಿರಿಯ ಕರವಾಗಿ ಹೋಗೋಣ ಮಿಟ್ಟಿಗಿಡದ ಪುಜಬಲ ಪಟ್ಟಣದಿಂದ ನಿನ್ನ ಚಕ್ಕಟ ಯುವದಲ್ಲಿ ಕರಪುಜಲ ನೆಲೆಗೆಯುವ ಕರತ್ತಂಡರಿಂದ ಮನೆಯ ಮೇಲೆ ಸಾಂಡು ಗಾಂಧಿ ಅದಿಯದೆ ನಿನ್ನ ಪಾದ ಕೊಂಡರ ಕೆಟ್ಟ ಮಣ್ಣೆ ಮಾಡಿ ಹೋಗಿರಲಿದೆ ನಾನು ತಿಂಗಳಿಕನಾದರೆ ಕುರುವೆಂದು ನಿನ್ನ ಚರಣ ಚರಿಂಚಲಕ್ಕೆ ಬೇಕಾದರೆ ಇದು ಏನು ಕರಡಿಯ ಮನೆಯಲ್ಲಿ ಅಥವಾ ಗೋಳಿನಾಚಾರಿ ಅಲ್ಲ ಸಂದೇಹವಿಲ್ಲದ ನಾಗದಿಂದ ಹೊಂದಿಸುವುದೋಣ ನೋಡಿನ ಇವತ್ತೊಂದು
ಹಾಗಾದ ಸ್ವಲ್ಪ ತಾನು ನಿನ್ನ ಕಂದರವ ಖಂಡಿಸಿ ನಿನ್ನ ಕಂದರವ ಗಗನಾಂತರಕ್ಕೆ ಹೋಗುವ ಸಮಯದಲ್ಲಿ ಎಲ್ಲ ಪಂಚ ಜನ್ಯ ನಾದವನ್ನು ಕೇಳಿ ಶೇಷರಾಗು ಉಸಿಗೆ ಮೋಕ್ಷವು ಹೋದರೆ ಮೊಗರ ಹಿತ ಮಾಡುವುದೇ ಮುರುಗಾದಿ ಪಕ್ಷಗಳನ್ನು ಸಿಲುಕಿದಂತೆ ಆಯಿತು ಹರಿಯ ಕ್ಷೇತ್ರದಲ್ಲಿ ಎಲ್ಲಿ ಹಾಯಿತಲ್ಲೋ ನಿನ್ನ ಜನವೇ ಕಾವಲು